ಹೇಳಿರ್ತಕ್ಕಂಥದ್ದು. ಈಗ ಅನಿತಾ ಅವರು ಮಾತನಾಡ್ತಾ ಇದ್ದಾರೆ. ಶ್ರೀಗಳ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ವಿ. ನಂತರ ಈಗ ಪ್ರೊಸೆಷನಲ್ಲಿ ಹೋಗಿ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಬೇಕು ಅಂತ ಹೇಳಿ ಜನ ವಾಲಂಟಿಯರ್ ಆಗಿ ಎಲ್ಲ ಬರ್ತಾ ಇದ್ದಾರೆ. ನಿಖಿಲ್ಗೆ ಆಶೀರ್ವಾದ ಮಾಡಬೇಕು ಅಂತಲೇ ಬರ್ತಾ ಇದ್ದಾರೆ. ಈಗ ನಿಖಿಲ್ ಅವರು ಸಾಕಷ್ಟು ದಿನದಿಂದ ಪ್ರಚಾರ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಬೆರೆತು ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಹೇಗಿದೆ ಮಂಡ್ಯದ ಜನರಿಂದ ಹೇಗೆ ಅವರಿಗೆ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ? ಬಹಳ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಎಲ್ಲ ನಿಖಿಲ್ನ ಅವ್ರ ಮನೆ ಮಗನಂತೆ ಅವರು ಟ್ರೀಟ್ ಮಾಡ್ತಾ ಇದ್ದಾರೆ. ಇದು ಅವನು ಜನನಾಯಕನಾಗಿರೋಕ್ಕಿಂತ ಜನಸೇವಕನಾಗಿರೋಕೆ ಇಷ್ಟಪಟ್ಟಿದ್ದಾನೆ ಇವನು. ಎಲ್ಲೋ ಒಂದ್ ಕಡೆ ನಿಖಿಲ್ ಅವರು ಸಹ ನಾನು ಮದುವೆ ಆಗಿದ್ರೆ ಮಂಡ್ಯದಲ್ಲಿ ಆಗುವಂತ ಸಾಧ್ಯತೆನೂ ಇದೆ ಅಂತ ಅದ್ರ ಬಗ್ಗೆ ಇಲ್ಲ ಅದು ತಮಾಷೆಗೆ ಹೇಳಿದ್ದು. ಅಲ್ಲಿ ಸುರೇಶ್ ಗೌಡ್ರು ಅವತ್ತು ತಮಾಷೆಯಾಗಿ ಒಂದು ಮಾತು ಹೇಳಿದ್ರು, ಮಂಡ್ಯ ಅಳಿಯ ಆಗ್ಬೋದು ಯಾರಿಗ್ ಗೊತ್ತು ಅಂತೇಳಿ ತಮಾಷೆ ಮಾಡಿದ್ರು. ಆಗ ನಿಖಿಲ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟು ಆಗ್ಬೋದೇನೋ, ಸಿಕ್ಕಿದ್ರೆ ಆಗ್ತೀನಿ ಬಿಡಿ ಅಂತ ತಮಾಷೆಯಾಗಿ ಹೇಳಿ. ಸಿದ್ದರಾಮಯ್ಯ ಅವ್ರನ್ನ ನೀವು ಹೋಗಿ ಭೇಟಿ ಮಾಡಿದ್ರೆ, ನಾಮಿನೇಷನ್ಗೆ ಕರೆದಿರಿ, ಬೆಂಬಲ ಕೇಳಿದ್ರಿ, ಆಶೀರ್ವಾದ ಕೇಳಿದ್ರಿ, ಅಥವಾ ಏನದು? ಇಲ್ಲ ಹಾಗೇನಿಲ್ಲ, ಇದು ಮೈತ್ರಿ ಸರ್ಕಾರ ನಡೀತಿದೆಯಲ್ಲ, ಹಾಗಾಗಿ ಎಲ್ಲರೂ ಒಂದು ಸಪೋರ್ಟು ಕೇಳಬೇಕು. ಕೇಳಿದ್ದೀನಿ. ಆಗ ನಾಳೆ ಫ್ರೀ ಇದ್ರೆ ಬನ್ನಿ ಅಂತ ಹೇಳಿದೆ, ಬಿಟ್ರೆ ಅದರಲ್ಲಿ ಏನು ಇದೇನಿಲ್ಲ. ಅವ್ರು ಇವತ್ತು ಮೈಸೂರಲ್ಲೂ ನಾಮಿನೇಷನ್ ಎಲ್ಲ ಕಡೆ ಇವತ್ತೇ ಕೊನೆ ದಿವಸ ಅಲ್ಲ, ನಾಳೆ ಕೊನೆ ದಿವಸ. ಬಟ್ ಆದ್ರೆ ಇವತ್ತೇ ಸೋಮವಾರ, ಇವತ್ತು ಒಳ್ಳೆ ದಿವಸ ಅಂತ ಹೇಳಿ ಬಹಳ ಕಡೆ ಮಾಡ್ತಾ ಇದ್ದಾರೆ. ಇದು ಅನಿತಾ.